ಸಂಪುಟ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರ್ತೇವೆ ಅಂತ ಪುಲಕೇಶಿ ನಗರದ ಶಾಸಕ ಎಸಿ ಶ್ರೀನಿವಾಸ್ ಅವರು ಮಾತನಾಡಿದ್ದಾರೆ. ನಾನು ಪಕ್ಷದ ಎಲ್ಲಾ ನಾಯಕರೊಂದಿಗೆ ಮಾತನಾಡಿದ್ದೇನೆ, ಪಕ್ಷ ಸಂಘಟನೆಗೆ ಕೆಲಸವನ್ನ ಮಾಡ್ತೇನೆ ಅಂತ ಹೇಳಿದ್ದೇನೆ. ಹಾಗಾಗಿ ಪಕ್ಷದ ನಿರ್ಧಾರಕ್ಕೆ ನಾವು ಬದ್ಧ ಎಂದಿದ್ದಾರೆ. ಸರ್, ಈ ಸರಿ ಸಂಪುಟ ವಿಸ್ತರಣೆ ಶುರುವಾಗಿದೆ, ಎಲ್ಲರೂ ಬರ್ತಾ ಇದ್ದಾರೆ. ಹೌದು ಸರ್, ನಿಮ್ಮ ಆಕಾಂಕ್ಷೆ ಅಂತ? ಹೌದು, ನಾನು ಬೆಂಗಳೂರು ನಗರದ ಪುಲಕೇಶಿ ನಗರದಲ್ಲಿ ಶಾಸಕರಾಗಿದ್ದೀನಿ. ನಾನು ಸಹ ಕಾಂಗ್ರೆಸ್ ಪಕ್ಷದಲ್ಲಿ ಖರ್ಗೆ ಸಾಹೇಬರ ಅಧ್ಯಕ್ಷರಾದಾಗಿಂದಲೂ ಸಹ ಕಾಂಗ್ರೆಸ್ ಪಾರ್ಟಿಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಪರಮೇಶ್ವರ್ ಜೊತೆಯಲ್ಲಿ 8 ವರ್ಷ, ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರ ಜೊತೆಯಲ್ಲಿ ಜನರಲ್ ಸೆಕ್ರೆಟರಿಯಾಗಿ, ನಮ್ಮ ಈಗ ಮುಖ್ಯಮಂತ್ರಿ ಆಗಿರೋಂಥ DK ಶಿವಕುಮಾರ್ ಸಾಹೇಬ್ರ ಜೊತೆಯಲ್ಲೂ ಸಹ ಜನರಲ್ ಸೆಕ್ರೆಟರಿಯಾಗಿ 4 ಬಾರಿ ಜನರಲ್ ಸೆಕ್ರೆಟರಿಯಾಗಿ ರಾಜ್ಯದಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಸಂಘಟನೆ ಮಾಡಿದ್ದೀನಿ. ಅದಕ್ಕೆ ಮುಂಚೆ ನಾನು ಬೆಂಗಳೂರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸಹ ಕೆಲಸ ಮಾಡಿದ್ದೀನಿ. ಒಟ್ಟು 2 ಬಾರಿ ನಾನು ಮಧೇಪುರದಲ್ಲಿ ಕೇವಲ 3,000 1% ಸೋತಿದ್ದೀನಿ. 3 ಸಲ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ತೊಗೊಂಡಿದ್ದೀನಿ. ಈ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಮತಗಳು 87,000ದಲ್ಲಿ ಗೆದ್ದಿದ್ದೀನಿ. ಮೊನ್ನೆ MP ಗೆ ನಾವು ಸುಮಾರು ರಾಜೇಗೌಡರಿಗೆ 90,000 ವೋಟ್ಗಳನ್ನು ಲೀಡ್ ಕೊಡಿಸಿದ್ದೀವಿ. ಸೊ ಪಕ್ಷಕ್ಕೆ ಇಷ್ಟೆಲ್ಲ ಸೇವೆ ಮಾಡಿದ್ದೀನಿ. ದಯವಿಟ್ಟು ನಾವು ಫಸ್ಟ್ನೇ MLA ಅನ್ನೋದನ್ನು ಪರಿಗಣಿಸ್ದಲೇ ನನಗೆ ಈ ಬಾರಿ ಒಂದು ಸಚಿವ ಸ್ಥಾನ ಕೊಟ್ಟು ಜನಗಳ ಸೇವೆ, ರಾಜ್ಯದ ಸೇವೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮೆಲ್ಲ ಹೈಕಮಾಂಡಲ್ಲಿ ನನ್ನ ಒಂದು ಮನವಿಯನ್ನು ಮಾಡ್ತೀನಿ. ಅಂತಿಮವಾಗಿ